ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ಯಾಟರ್ಡೇ ವ್ಲಾಗ್ ಇದು. ನನಗೆ RBIಯಿಂದ ಇನ್ನೊಂದು DD ಬಂತು. ಬ್ಯಾಂಕಿಂದ ಫೋನ್ ಬಂತು, ನಿಮಗೆ DD ರೆಡಿ ಇದೆ ಅಂದ್ಬಿಟ್ಟು, ಪರಿಹಾರದ ಹಣ ಅಂದ್ಬಿಟ್ಟು ಡಿಲೇಡ್ ಪೇಮೆಂಟಿಗೋಸ್ಕರ. ಸೊ ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ರೂಟೀನ್ ಕೂಡ, ಸ್ಯಾಟರ್ಡೇ ರೂಟೀನ್ ಏನೇನಾಯಿತು ಅನ್ನೋದನ್ನು. ಸೊ ಮಾರ್ನಿಂಗು ನನಗೆ ಇಷ್ಟು ಹೂ ಬಿಟ್ಟಿತ್ತು ನಮ್ಮ ಗಾರ್ಡನಲ್ಲಿ. ಸೊ ಅದನ್ನೆಲ್ಲ ಕಟ್ಕೊಂಡು ನಾನು ದೇವರಿಗೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಈ ಸಲನೇ ಈ ಥರ ಇಷ್ಟೊಂದು ಹೂ ಬಿಟ್ಟಿದ್ದು. ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೂ ಬಿಡುತ್ತೆ. ಬಟ್ ಇದೇ ಫಸ್ಟ್ ಟೈಮ್, ಸುಮಾರು 5 ವರ್ಷ ಮೇಂಟೈನ್ ಮಾಡಿದ್ಗೆ ನೋಡಿ ಈಗ ಇಷ್ಟು ಹೂ ಸಿಕ್ಕಿದೆ. ಸೊ ಹಾಗೆ ಬೆಳಗ್ಗೆನೇ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಬ್ಯಾಂಕಿಗೆ ಹೋಗೋಕ್ಕೆ ನಾನು ತಯಾರು ಮಾಡಿಕೊಂಡೆ. ಆಲ್ರೆಡಿ ನಾನು ಒಂದು ವಿಡಿಯೋ ನಿಮಗೆ ಹಾಕಿದ್ದೀನಿ. RBIಯಿಂದ ಯಾವ ಥರ ನಾವು ದುಡ್ಡನ್ನು ಈ ಥರ ಅನ್ನೆಸೆಸರಿಯಾಗಿ ಡಿಡಕ್ಟ್ ಮಾಡಿದರೆ ನಾವು ಅಪ್ರೋಚ್ ಮಾಡಿ ದುಡ್ಡನ್ನು ಪಡ್ಕೋಬೋದು ಅಂದ್ಬಿಟ್ಟು. ಸೊ ಹಾಗೆ ಬೆಳಗ್ಗೆ ಮಾರ್ನಿಂಗು ಟೊಮೊಟೊ ಬಾತ್ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಗಾರ್ಡನ್ ಕೂಡ ತುಂಬ ದಿವಸ ಆಗಿತ್ತು, ಅದನ್ನು ಮೇಂಟೈನ್ ಮಾಡಿದೆ. ಸೊ ಇದು ಗ್ರೌಂಡಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಕಾರ್ನರಲ್ಲಿ ಇರೋವಂಥದ್ದು. ಇದು ಯಾಕೋ ಸ್ವಲ್ಪ ಚಿಗುರೋದು ಒಣಗೋದು ಆಗ್ತಾಯಿದೆ. ಒಂದು ಬಳ್ಳಿ ಹಾಕಿದ್ದೆ, ಮಳೆ ಜಾಸ್ತಿ ಆಯಿತು ಅಂತಲೇ ಏನೋ ಗೊತ್ತಿಲ್ಲ. ಇದು ಗ್ರೌಂಡಲ್ಲಿರೋದು. ಹಾಗೆ ಟೆರೇಸಲ್ಲೂ ಇದೆ, ಒಂದು 3 ಫ್ಲೋರ್ ಮೇಲಿದೆ. ಗಾರ್ಡನ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಹಾಗೆ ಒಂದು ಸಲ ನೋಡ್ಕೊಂಡು ಬರೋಣ, ತುಂಬ ದಿವಸ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಗಾರ್ಡನ್ ನೋಡೋಣ ಅಂತ ಮೇಲೋದೆ. ಸ್ವಲ್ಪ ಎಲ್ಲ ಗಾರ್ಡನ್ ಹಾಳಾಗಿದೆ. ಅಕ್ಟೋಬರ್ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ದಸರಾ ಟೈಮಲ್ಲಿ ಸುಮಾರು 2 kg ಅಷ್ಟು ಸಾಮಂತಿಗೆ ಹೂವು ಬಿಟ್ಟಿತ್ತು. ಮಳೆ ಜಾಸ್ತಿ ಆಯಿತು ಅಂತಲೂ ಏನೋ ಗೊತ್ತಿಲ್ಲ, ತುಂಬ ಗಾರ್ಡನ್ ಹಾಳಾಗಿದೆ. ನೋಡಿ ಹೀಗಿದೆ. ಸದ್ಯಕ್ಕೆ ಸುಮ್ಮನೆ ನೀರೊಂದು ಹಾಕ್ತಾರೆ ನಮ್ಮ ಯಜಮಾನ್ರಷ್ಟೇ. ಇದೊಂದು ಗಿಡ ಬಂದು ಪೊರ್ಕೆ ಕಡ್ಡಿ ಮಾಡ್ತಾರಲ್ಲ, ಆ ಜಾತಿಗೆ ಸೇರಿದ ಗಿಡ ಇದು. ಹೈವೇನಲ್ಲಿ ಸಿಕ್ತು ಅಂತ ತಂದು ಹಾಕಿದೆ. ಸುಮ್ಮನೆ ಏನಕ್ಕಾದರೂ ಒಳಗಡೆ ಡೆಕೋರೇಟಿವ್ ಆಗಿ ಇಡ್ಬೋದಲ್ಲ ವೇಸ್ಗೆ ಅಂತ. ಅದೊಂದು ಚೆನ್ನಾಗಿ ಬಂದಿದೆ. ಬಾಕಿದೆಲ್ಲ ಸ್ವಲ್ಪ ಹಾಳಾಗಿದೆ ಗಿಡಗಳು. ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಬೇಕಷ್ಟೇ, ಅವಾಗಷ್ಟೇ ಗಿಡಗಳು ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಸಾಮಂತಿಗೆ ಅಂತೂ ಫುಲ್ ಹೋಗೇ ಬಿಟ್ಟಿದೆ ನೋಡಿ, ಮಳೆಗೆಲ್ಲ ಹೋಗ್ಬಿಟ್ಟಿದೆ. ತುಂಬ ಜಾಸ್ತಿ ನೀರು ಜಾಸ್ತಿ ಆದರೆ ಸಾಮಂತಿಗೆ ಗಿಡ ಬರಲ್ಲ. ಬಾಕಿ ಗಿಡಗಳು ಪರವಾಗಿಲ್ಲ. ಏನಂದರೆ ಅವಕ್ಕೆ ಕರೆಕ್ಟಾಗಿ ಅವಾಗವಾಗ ಔಷಧಿ ಹಾಕಬೇಕು, ಮತ್ತು ಗಿಡಗಳು ಗೊಬ್ಬರ ಎಲ್ಲ ಹಾಕಬೇಕು. ಇದಂತೂ ಗೊಬ್ಬರ ಹಾಕಿದ್ರೆ ಅಷ್ಟೇ ಬರೋದಿಲ್ಲ, ಅಂದರೆ ಬರೋದೇ ಇಲ್ಲ, ಒಂದು ಹೂವು ಬಿಡಲ್ಲ. ಮರಗಣಗಳೆ ಅಂತಾರೆ ಇದು. ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದೆ. ಈ ರೋಸು ಅಷ್ಟೇ ನೋಡಿ, ಒಂದು ಕಡ್ಡಿ ಹಾಕಿದ್ದು. ಗಿಡ ಏನೋ ಚೆನ್ನಾಗಿ ಬರುತ್ತೆ, ಮೊಗ್ಗು ನೋಡಿ ಈ ಥರ ಸುರುಟೋಗುತ್ತೆ. ಹೂವು ಒಂದೊಂದು ಚೆನ್ನಾಗಿ ಬರುತ್ತೆ, ಒಂದೊಂದು ಚೆನ್ನಾಗಿ ಬರೋಲ್ಲ. ಏನು ಅಂತ ಗೊತ್ತಿಲ್ಲ ನನಗೂ. ಸ್ವಲ್ಪ ಅಲ್ಲೇ ಇದು ಮಾಡಿದ್ರೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತಾ ಹೋದರೆ ಏನಕ್ಕೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಕಳೆ ಎಲ್ಲ ಇತ್ತು, ಅದೆಲ್ಲ ತೆಗೆದುಬಿಟ್ಟು ನಾನು ನೋಡಿ ಕಾಕಡ ಗಿಡ ಬಂದು ನೋಡಿ ಇಷ್ಟು ಸಣ್ಣ ಗಿಡ, ದಿನ ಏನಿಲ್ಲ ಅಂದರೆ ಒಂದು ಅರ್ಧ ಮೊಳ ಹೂ ಬಿಡ್ತದೆ. ಇದೇ ವರ್ಷ ಇಷ್ಟೊಂದು ಹೂ ಬಿಟ್ಟಿದ್ದು ನನಗೆ ಆಶ್ಚರ್ಯ ಆಗೋಯಿತು. ಸ್ವಲ್ಪ ಹುಳು ಕೂಡ ಆಗಿಬಿಟ್ಟಿದೆ. ಸೊ ಇದು ನಾನು ದಸರಾ ಟೈಮಲ್ಲಿ ಬಿಟ್ಟ ಹೂವು ನೋಡಿ ಇದು. ಆ ಟೈಮಲ್ಲಿ ಹಿಂಗಿತ್ತು, ಇವಾಗ ನೋಡಿ ಆ ಥರ ಆಗಿಬಿಟ್ಟಿದೆ. ಗಿಡಗಳೆಲ್ಲ ಹಾಳಾಗಿದೆ, ಮಳೆ ಜಾಸ್ತಿ ಆಗಿಬಿಟ್ಟು. ಚೆನ್ನಾಗಿ ಹೂ ಬಿಟ್ಟಿತ್ತು, ಒಂದು 2 kg ಅಷ್ಟು ಸಾಮಂತಿಗೆ ಹೂವು ಬಿಟ್ಟಿತ್ತು ದಸರಾ ಟೈಮಲ್ಲಿ. ಹಾಗೆ ಪೋರ್ಟಿಕೋದಲ್ಲಿ ಕೂಡ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ನೋಡಿ ಈ ಥರ ಏನೋ ಗೊತ್ತಿಲ್ಲ, ವೈಟ್ಗಾಗಿದೆ. ನಾನು ಸ್ವಲ್ಪ ನೀರಿಗೆ ಡೆಟಾಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ, ಬಟ್ ಇದು ಕಡಿಮೆನೇ ಆಗಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಸ್ವಲ್ಪ ತಿಳಿಸಿ. ಹಾಗೆ ನೋಡಿ ಇದು ಲಾಸ್ಟ್ ಟೈಮು ಹಾಕಿದ್ದೆ ವೇಸ್ಗೆ ಹೂವು. ಸೊ ಅದನ್ನು ತೆಗೆದು ಬೇರೆ ಹೊಸ ಹೂವು ಹಾಕ್ತಾಯಿದ್ದೀನಿ. ದೇವ್ರ ಪೂಜೆಗಾಗಿ ಮಿಕ್ಕಿರೋ ಹೂವನ್ನ ನಾನು ಈ ಥರ ಶೋಗ ವೇಸಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಇಟ್ಕೊಳ್ತೀನಿ. ಹಾಗೆ ಆ ಗರ್ಕೆ ಥರದ್ದು ಕೂಡ ತೊಗೊಂಡು ಬಂದೆ, ತುಂಬ ಇತ್ತಲ್ಲ ಅಂದ್ಬಿಟ್ಟು. ಸೊ ಅದನ್ನು ಇಲ್ಲಿ ಬುದ್ಧನ ಹತ್ರ ಈ ಥರ ಇಟ್ಬಿಡ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ. ಇದೊಂದು ಕಳೆ ಸಸ್ಯ ಅನ್ನಬೇಕು, ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬುದ್ಧನ ಹತ್ರ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅದಕ್ಕೋಸ್ಕರ ತಂದೆ. ಹಾಗೆ ನಮ್ಮದೇ ಗಾರ್ಡನಲ್ಲಿ ಬೆಳೆದ ರೋಸ್ ಇದು, ಒಂದೇ ಒಂದು ಬಿಟ್ಟಿತ್ತು, ಅದನ್ನು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದು ಮುಗಿದ ಮೇಲೆ ನಾನು ಬ್ಯಾಂಕಿಗೆ ಹೋದೆ, ಯೂನಿಯನ್ ಬ್ಯಾಂಕಿಗೆ. DD ತೊಗೊಂಡು ಬರೋಣ ಅಂದ್ಬಿಟ್ಟು. ಇದೇ ಬ್ಯಾಂಕ್ ಅದು.
ನನಗೆ 5,000 ರೂಪಾಯಿ ಇನ್ನೊಂದು ಸೆಕೆಂಡ್ ಪೇಮೆಂಟ್ ಬಂತು ಡಿ ಡಿ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂಬುಡ್ಸ್ಮನ್ನಿಂದ ನೀವೇನಾದರೂ ಕಾರಣ ಇಲ್ಲದೆ ದುಡ್ಡು ನಿಮ್ಮದು ಹಿಡ್ದಿದ್ರೆ ಬ್ಯಾಂಕ್ನವರು ಯಾವ ರೀತಿ ಅಪ್ರೋಚ್ ಮಾಡಿ ದುಡ್ಡು ಪಡ್ಕೋಬೋದು ಅಂದ್ಬಿಟ್ಟು ಬರೀ ಒಂದು ಲೆಟರ್ ಅಷ್ಟೇ. ನಾನೇನು ಮತ್ತೆ ಪ್ರಯತ್ನವೂ ಮಾಡಲಿಲ್ಲ, ಏನೂ ಇಲ್ಲ. ಅವರೇ ಫೋನ್ ಮಾಡಿ ನಿಮ್ಮದು ಡಿ ಡಿ ರೆಡಿ ಇದೆ. ನನಗೆ ಶಾಕ್ ಆಯಿತು. ನಾನು ಆಲ್ರೆಡಿ ಹೇಳಿದೆ ಅವರಿಗೆ, ನಾವು ಆಲ್ರೆಡಿ ಡಿ ಡಿ ತೊಗೊಂಡಿದ್ದೀನಿ ನೋಡಿ. ಇದು ಮೊದಲ ಪೇಮೆಂಟು 5,280 ಫಸ್ಟ್ ಬಂದ ಡಿ ಡಿ. ಅದು ಬರೀ ಇದೊಂದು ಲೆಟರ್ ಅಷ್ಟೇ. ನಾನೇನು ಬೇರೆ ಏನೂ ಹಾಕಿಲ್ಲ, ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ ಅಷ್ಟೇ. ಇದೊಂದು ಲೆಟ್ರ್ ಓಂಬುಡ್ಸ್ಮನ್ಗೆ ಹಾಕಿರೋ ಲೆಟ್ರ್ ಇದು. ಸೊ ನಂದು 9,082 ರೂಪೀಸ್ ಬರಬೇಕಿತ್ತು. ಇನ್ನೂ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ನನಗೆ ಟೋಟಲಿ 10,280 ರೂಪೀಸು ಅವರು ನನಗೆ ಪರಿಹಾರದ ರೂಪದಲ್ಲಿ ಕೊಟ್ಟರು. ಡಿಲೇಡ್ ಪೇಮೆಂಟ್ ಅಂತೇಳಿ ಕಾರಣ ಇಲ್ಲದೆ ಡಿಡಕ್ಟ್ ಮಾಡಿದರು. ಲೆಟ್ರ್ ಹಾಕಿದ್ಮೇಲೆ ನನಗೆ ಅಷ್ಟು ಅಮೌಂಟ್ ಬಂತು. ಹಾಗೆ ಮಧ್ಯಾಹ್ನಕ್ಕೆ ಒಂಚೂರು ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊಸಪ್ಪು ಸಾರು ಮಾಡೋಣ ಅಂಥೇಳಿ ತೊಗರಿಬೇಳೆ, ಹೆಸರುಬೇಳೆ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹಾಗೆ ಮೆಂತ್ಯ, ಪಾಲಕ್ಕು ಎಲ್ಲ ಹಾಕಿ ಬೇಯಿಸ್ಕೊಂಡು ಹಾಗೆ ಅದನ್ನು ಮಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಮೊಸಪ್ಪು ಸಾರು ರೆಡಿ ಆಗುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾವು ಈ ರೀತಿ ಮಾಡ್ಕೊಳ್ತೀವಿ. ಹಾಗೆ ಅದಕ್ಕೊಂದು ಸೈಡ್ ಡಿಶ್ಗೆ ಏನಾದರೂ ಬೇಕಲ್ಲ ಅಂಥೇಳಿ ಬಾಳೆಕಾಯಿ ಪಲ್ಯ ಮಾಡಿಕೊಂಡೆ. ಅದರ ರೆಸಿಪಿ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ, ಬಾಳೆಕಾಯಿ ರೆಸಿಪಿ ಹೇಗೆ ಮಾಡೋದು ಅಂದ್ಬಿಟ್ಟು. ಸಿಂಪಲ್ಲಾಗಿ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಬಾಳೆಕಾಯಿ ಹಾಕಿ ಉಪ್ಪು ಮತ್ತು ಸಾರಿನ ಪುಡಿನ ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಬಾಳೆಕಾಯಿ ಸಿಂಪಲ್ಲಾಗಿರೋ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಬಾಣಲಿನಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಾಣಲಿನಲ್ಲೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಹೇಳ್ತಾರೆ ಬಾಣಲಿಲಿ ಮುದ್ದೆ ಮಾಡಿದ್ರೆ ಮುದ್ದೆ ಚೆನ್ನಾಗಿ ಬರೋಲ್ಲ ಅಂತ. ನೋಡಿ, ಸುಮ್ಮನೆ ನೀರು ಹಾಕ್ಬಿಟ್ಟು ಒಂಚೂರು ರಾಗಿ ಹಿಟ್ಟು ಹಾಕ್ಬಿಟ್ಟು ಕುದಿದ ಮೇಲೆ ಸ್ವಲ್ಪ ಹಸಿಟ್ಟು ಹಾಕಿ ಒಂದು 10 ನಿಮಿಷ ಸಿಮ್ ಮಾಡಿ ಬಿಟ್ಬಿಡಿ. ಈ ಥರ ಸೌಟಾಕಿ ನೀವು ಈಸಿಯಾಗಿ ಸಿಂಪಲ್ಲಾಗಿ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಮತ್ತು ಅರ್ಜೆಂಟಾಗಿ ಬೇಕು ಅನ್ನೋರಿಗೆ ನೋಡಿ ಈಸಿಯಾಗಿ ಮುದ್ದೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ, ಏನು ಹಾಳಾಗಲ್ಲ. ಪಿಸ ಪಿಸ ಅಂತ ಅನ್ನತ್ತೆ ಅಂತಾರೆ ಕೆಲವರು, ಬಟ್ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಈ ಥರ ತಿರುಗ್ಕೊಳ್ಳೋದಷ್ಟೇ, ಏನು ಕೆಲಸ ಇರೋಲ್ಲ. ಕೆಳಗೆ ಕೂತ್ಕೊಂಡು ಮಾಡಬೇಕಲ್ಲ ಅನ್ನೋರಿಗೆ ಅಥವಾ ಎಮರ್ಜೆನ್ಸಿ ಇರೋರಿಗೆ ಈ ಥರ ಬಾಣಲಿನಲ್ಲೇ ಮುದ್ದೆ ಮಾಡ್ಕೋಬೋದು. ಕೋಲೆ ಬೇಕು ಅನ್ನೋದೇನಿಲ್ಲ, ತುಂಬ ಚೆನ್ನಾಗಿ ಮುದ್ದೆ ರಬ್ಬರ್ ಚೆಂಡು ಬಂದಂಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಮುದ್ದೆ ಚೆನ್ನಾಗಿ ಬಂದಿಲ್ಲ ಅಂದರೆ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಈ ಥರ ಮುದ್ದೆ ಮಾಡ್ಕೊಳ್ಳೋದು. ಸಾಮಾನ್ಯ ಕರ್ನಾಟಕದಲ್ಲಿ ಎಲ್ಲರಿಗೂ ಮುದ್ದೆ ಮಾಡೋದು ಗೊತ್ತಿರುತ್ತೆ. ಹೊರಗಿನವ್ರು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಚಳಿಗೆ ಬಿಸಿ ಬಿಸಿ ಮುದ್ದೆ, ಮೊಸಪ್ಪು ಸಾರು, ಬಾಳೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅದಕ್ಕೊಂಚೂರು ಉಪ್ಪಿನಕಾಯಿ, ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಭರ್ಜರಿ ಊಟ ಅಂತಲೇ ಹೇಳಬೇಕು. ಅದನ್ನು ಮುಗಿಸ್ಕೊಂಡು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಮೊಮ್ಮಗನಿಗೆ. ಅವನಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಟ್ರೈ ಮಾಡಿದೆ. ಯಾಕಂದರೆ ಹೊರಗಡೆಯಿಂದ ತಂದು ಕೊಡೋದು ಮಕ್ಕಳಿಗೆ ಅಷ್ಟೊಂದು ಏನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಕಲಬೆರಕೆ. ಈಗಾಗಲೇ ನೀವು ಕೇಳಿರ್ಬೋದು, ತಿರುಪತಿನಲ್ಲಿ ತುಪ್ಪನ, ಪ್ರಾಣಿಜನ್ಯ ತುಪ್ಪನ ಬಳಸಿ ಲಡ್ಡುಗಳನ್ನ ಮಾಡಿ ಹಂಚಿದ್ದಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ಯಾವ ವಸ್ತುಗಳು ಹೊರಗಡೆಯಿಂದ ತರೋದು ನಾವು ಸ್ವಚ್ಛವಾಗಿದೆ, ಶುದ್ಧವಾಗಿದೆ ಅಂತ ಹೇಳೋಕ್ಕೆ ಬರಲ್ಲ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಚ್ ಫ್ರೈ. ಅದೇ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತೊಂದು ಅರ್ಧಂಬರ್ಧ ಬೇಯಿಸ್ಕೊಳ್ಳೋದು, ಸ್ವಲ್ಪ ಉಪ್ಪು ಹಾಕ್ಕೊಂಡು. ತುಂಬ ಬೇಯಿಸ್ಬಾರ್ದು. ಬೇಯಿಸ್ಕೊಂಡು ಒಂಚೂರು ಉಪ್ಪು ಹಾಕ್ಕೋಬೇಕು. ಬೇಯಿಸ್ಕೊಂಡು ಅದನ್ನ ಸ್ಟೈನ್ ಮಾಡಿಬಿಟ್ಟು ಸ್ಟೈನರಲ್ಲಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೇನು ಕೆಲಸ ಇರೋಲ್ಲ. ಒಂದು 10 ನಿಮಿಷದ ಕೆಲಸ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಆರೋಗ್ಯವಾಗಿರುತ್ತೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು ಫ್ರೆಂಚ್ ಫ್ರೈಸು. ಸ್ವಲ್ಪ ಮಾಡಿದೆ, ಅವನಿಗೋಸ್ಕರ ಮಾತ್ರ ಮಾಡಿದ್ದು. ಬರೀ ನೋಡಿ, ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಬಂದು ಮನೆಯಲ್ಲೇ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ. ಕಡಲೆ ಬೀಜನ ಗಾಣದಲ್ಲಿ ಕೊಟ್ಟು ಮಾಡಿಸ್ಕೊಂಡಿರೋ ಎಣ್ಣೆ ಇದು. ಮಕ್ಕಳಿಗೆ ಆರೋಗ್ಯವಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಬಂದಿತ್ತು. ಅವನು ತುಂಬ ಇಷ್ಟಪಟ್ಕೊಂಡು ತಿಂದ. ಹೊರಗಡೆ ಬೇರೆ ಅವರು ಫ್ರೀಝರಲ್ಲಿ ಇಟ್ಬಿಟ್ಟು
ನಮಗೆ ಕೊಡ್ತಾರೆ. ರೆಡಿನೂ ಸಿಗುತ್ತೆ, ಈ ಥರ ಕಟ್ ಮಾಡಿಬಿಟ್ಟು ರೆಡಿ ಮಾಡಿರೋದು. ಬಂದು ಮನೆಯಲ್ಲಿ ನಾವು ಎಣ್ಣೆನಲ್ಲೂ ಫ್ರೈ ಮಾಡ್ಕೋಬೋದು. ಬಟ್ ಅದು ಫ್ರೀಝರಲ್ಲಿ ಇರೋದ್ರಿಂದ ನಾವು ಅದು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಸೊ ಹಂಗಾಗಿ ನಾನು ಇದನ್ನು ಮನೆಯಲ್ಲೇ ಮಾಡಿಕೊಂಡೆ. ಮಕ್ಕಳಿಗೆ ಯಾರಿಗಾದ್ರೂ ಮಾಡ್ಕೊಡೋದಿದ್ದರೆ ನೋಡಿ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ, ಇದನ್ನೇನು ಕೆಲಸ ಇಲ್ಲ. ನೀವು ಉಪ್ಪು ಖಾರನ ಈಚೆ ಹಾಕ್ಕೊಂಡು ಒಂಚೂರು ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಮೇಲೆ ಈಚೆ ಫ್ರೈ ಆದಮೇಲೆ ತೆಕ್ಕೊಂಡು ಒಂಚೂರು ಉಪ್ಪು ಖಾರ ಹಾಕ್ಕೋಬೋದು ತಿನ್ನೋರಿದ್ದರೆ. ನನ್ನ ಮೊಮ್ಮಗ ಖಾರ ಏನು ಇಷ್ಟಪಡಲ್ಲ, ಹಂಗಾಗಿ ಬರೀ ಒಂಚೂರೇ ಚೂರು ಉಪ್ಪು ಹಾಕಿ ಅವನಿಗೆ ಕೊಟ್ಟಿದ್ದು. ತುಂಬಾ ಚೆನ್ನಾಗೂ ಬರುತ್ತೆ ನೋಡಿ, ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.